ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಹಲವಾರು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಆದಂತಹ KFETA ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ, ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿ ದೊರಕಲಿದೆ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೂ ಸಹ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಸಹ ಈ ಒಂದು ವಿಡಿಯೋಸ್ನ ಲೈಕ್ ಮಾಡಲು ಹೇಳಿ, ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು? ಸೊ ಟ್ರೇಡಿಂಗಲ್ಲಿ ಹಲವಾರು ಬಗೆಯಾದಂಥ ಟ್ರೇಡಿಂಗ್ಗಳಿದೆ. ಶೇರ್ ಮಾರ್ಕೆಟ್ನಲ್ಲಿ ಮೊದಲ ಬಾರಿಗೆ ನೀವು ಕಾಲಿಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಎಲ್ಲೇ ಇಲ್ಲದಂತೆ ನಿಮಗೆ ಟ್ರೇಡಿಂಗ್ ಬಗ್ಗೆ ಮಾಹಿತಿನ ನೀಡಲಾಗುತ್ತೆ ಅನ್ನೋಂಥ ವಿಚಾರ. ಅದರಲ್ಲೂ ಹಲವಾರು ಬಗೆಗಳಲ್ಲಿ ಒಂದು ಈ ಸ್ವಿಂಗ್ ಟ್ರೇಡಿಂಗ್ ಅಂತ. ಈ ಸ್ವಿಂಗ್ ಟ್ರೇಡಿಂಗಿಂದ ಪಡ್ಕೊಳ್ಳುವಂಥ ಲಾಭಗಳೇನು ಅನ್ನೋದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ನಾನು ಯಾವುದೇ ರೀತಿಯಾಗಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಈ ಒಂದು ವಿಡಿಯೋ ಬರೀ ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಮಾಡ್ತಿರುವಂಥ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಸ್ವಿಂಗ್ ಟ್ರೇಡಿಂಗ್ ಅಂತಂದರೆ ಸಾಧಾರಣವಾಗಿ ಬೈ ಲೋ ಸೆಲ್ ಹೈ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇರುತ್ತೆ ಶೇರ್ ಮಾರ್ಕೆಟ್ಗಳಲ್ಲಿ. ಸೊ ಪ್ರಚಲಿತವಾದಂತಹ ಕಂಪನಿಗಳ ಷೇರಿನ ಮೌಲ್ಯ ಕುಸಿತವನ್ನು ಕಂಡಿದೆ ಅಂತಂದಾಗ ಆ ಒಂದು ಕುಸಿತ ಹೊಂದಿದಂತಹ ಷೇರಿನ ಒಂದು ಮೊತ್ತ ಏನಿದೆ, ಆಗ ಒಂದು ಅವಕಾಶ ನಮಗೆ ಲಭ್ಯವಾಗುತ್ತೆ ಮಾರುಕಟ್ಟೆಯಲ್ಲಿ. ಯಾವಾಗೆಲ್ಲ ಅವಕಾಶಗಳು ಲಭ್ಯವಾಗುತ್ತೋ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ಶಾರ್ಟ್ ಟರ್ಮಲ್ಲಿ ಅಂದರೆ 3ರಿಂದ 6 ತಿಂಗಳ ಒಂದು ಅವಧಿಯಲ್ಲಿ ಈ ಹೂಡಿಕೆಯನ್ನು ಮಾಡೋದು ಒಂದು ಉತ್ತಮವಾದಂಥ ಒಂದು ನಿರ್ಣಯ. ಇದನ್ನೇ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಕೆಲವರು ಈ ಸ್ವಿಂಗ್ ಟ್ರೇಡಿಂಗನ್ನು 3ರಿಂದ 6 ತಿಂಗಳ ಒಂದು ಟೈಮ್ ಪೀರಿಯಡಲ್ಲಿ ಅದನ್ನು ಮಾಡ್ತಾರೆ. ಅದರಲ್ಲಿ ಯಾವಾಗೆಲ್ಲ ಈ ಒಂದು ಷೇರಿನ ಮೌಲ್ಯ ಕುಸಿತ ಆಗಿರುತ್ತೋ ಆಗ ಈ ಒಂದು ಶೇರ್ಸ್ಗಳನ್ನು ಖರೀದಿ ಮಾಡಿ ಆ 3 ತಿಂಗಳು ಅಥವಾ 6 ತಿಂಗಳ ನಂತರದಲ್ಲಿ ಈ ಶೇರ್ಸ್ಗಳನ್ನು ಲಾಭಾಂಶ ಪಡೆದ ಬಳಿಕ ಅದನ್ನು ಮಾರುವಂಥ ಒಂದು ಪ್ರತೀತಿಯನ್ನು ಹೊಂದಿರ್ತಾರೆ. ಸೊ ಸ್ವಿಂಗ್ ಟ್ರೇಡಿಂಗಿಂದ ಮಾಡುವಂಥ ಈ ಲಾಭಗಳೇನು ಅಂತ ನೋಡೋದಾದರೆ, ಅಲ್ಪಾವಧಿಯಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಗಳಿಸುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಇದರಲ್ಲಿ ಬೇಕಾದಂಥ ಒಂದು ಅಂಶ ಏನು ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಇತ್ತೀಚಿನ ದಿನಗಳಲ್ಲಿ 15% ಇದ್ದಂಥ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಈಗ 20% ಸರ್ಕಾರ ಏರಿಕೆ ಮಾಡಿದೆ ಅನ್ನೋದನ್ನು ನಾವು ಮನಗಾಣಬೇಕಾಗುತ್ತೆ. ಹಾಗೆಯೇ GSTನ ಸಹ ಕಟ್ಟಬೇಕು, ಕಮಿಷನನ್ನು ಕೊಡಬೇಕಾಗುತ್ತೆ. ಕಮಿಷನ್ ಅಂತಂದರೆ ಅದು ಬ್ರೋಕರೇಜ್ ಅಂತ ನಾವು ಹೇಳ್ತೀವಿ. ಸೊ ಬ್ರೋಕರ್ ಕಮಿಷನನ್ನು ಸಹ ಡಿಡಕ್ಟ್ ಆಗುತ್ತೆ ಮತ್ತು ಅದೇ ರೀತಿಯಲ್ಲಿ DP ಚಾರ್ಜಸ್ ಸಹ ಇದರಲ್ಲಿ ಅನ್ವಯವಾಗುತ್ತೆ ಅನ್ನೋದನ್ನು ಸಹ ನಾವು ಗಮನದಲ್ಲಿಟ್ಕೊಂಡು, ಅದರ ಬಳಿಕ ಏನೇ ಹಣವನ್ನು ಗಳಿಸಿರೋದಾಗಿದ್ರೂ ಸಹ ಆ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಅನ್ವಯದಲ್ಲಿ ಟ್ಯಾಕ್ಸಬಲ, ನಾನ್ ಟ್ಯಾಕ್ಸಬಲ ಅಂತ ಹೇಳಿ ಪರಿಗಣನೆಗೆ ತಗೊಂಡು ತದನಂತರ ನಿಮ್ಮ ಕೈ ಸೇರುತ್ತೆ ಅನ್ನೋದನ್ನು ನೀವು ಗಮನದಲ್ಲಿರಿಸುವಂಥ ಒಂದು ಅಂಶವಾಗಿದೆ ಅನ್ನೋದನ್ನು ಮರೆಯಬಾರದು. ಹಾಗೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇನ್ಕಮ್ ಬ್ರ್ಯಾಕೆಟ್ಗಿಂತ ಒಳಗಡೆ ಇರೋರು, ಅಂದರೆ ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟದೇ ಇರೋರು ಏನು ಮಾಡ್ತಾರೆ, ಈ ರೀತಿ ಟ್ರೇಡಿಂಗ್ನಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಸೊ ಅವರು ಸಹ ಈ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನುವಂತಹ ನಿರ್ಬಂಧ ಏನೂ ಇರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಬರದೇ ಇರೋದ್ರಿಂದ ನಿಮಗೆ ಆ ರೀತಿಯಾಗಿ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆಗಳು ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು, ಈ ಥರ ಸ್ವಿಂಗ್ ಟ್ರೇಡಿಂಗ್ ಮೂಲಕ ಹಲವಾರು ಸ್ಟ್ರಾಟಜೀಸ್ಗಳನ್ನು ಅವರು ಫಾಲೋ ಮಾಡ್ಕೊಬೋದು. ಅದರಲ್ಲಿ ಒಂದು ಸ್ಟ್ರಾಟಜಿ ಏನು ಅಂದರೆ, ತಾವು ಮಾಡಿರುವಂತಹ ಒಂದು ಪೆನ್ಷನ್ ಹಾಕಿರ್ತೀರ, ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು ಅಥವಾ ಅಟಲ್ ಪೆನ್ಷನ್ ಯೋಜನೆ ಮೂಲಕ ನೀವು ಒಂದು ಪೆನ್ಷನ್ಗೆ ಪ್ರೀಮಿಯಂ ಕಟ್ತಾ ಇದ್ದೀರಾ ಅಂದರೆ, ಈ ಸ್ವಿಂಗ್ ಟ್ರೇಡಿಂಗಲ್ಲಿ ಬಂದಂತಹ ಲಾಭವನ್ನು ನೀವು ಅಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಈಗ ಒಂದು ವೇಳೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಲ್ಲಿ, ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು GST ಎಲ್ಲ ಹೊರತುಪಡಿಸಿ ನಿಮ್ಮ ಇನ್ಕಮ್ ಸ್ಲ್ಯಾಬಿಗೆ ಅನ್ವಯವಾಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಇದ್ದವ್ರು ಏನು ಮಾಡ್ಬೋದು ಅಂದರೆ, ಈ ಒಂದು ಹೂಡಿಕೆ ಯಂತ್ರಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬೋದು ಅನ್ನೋಂಥ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಬೇಕು ಅನ್ನೋಂಥ ವಿಚಾರ. ಸೊ ಈ ರೀತಿ ನೀವು ನಿಮ್ಮ ಒಂದು ಇನ್ಕಮನ್ನು ಹೇಗೆ ಜಾಸ್ತಿ ಮಾಡಬೇಕು ಅಂತ ನೋಡೋದಾದರೆ ಶಾರ್ಟ್ ಟರ್ಮಲ್ಲಿ ಈ ರೀತಿ ಸ್ವಿಂಗ್ ಟ್ರೇಡಿಂಗಿನ ಅಪ್ರೋಚನ್ನು ಮಾಡ್ಬೋದು. ಅದೇ ನೀವು ವೆಲ್ತ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮನಸ್ಥಿತಿಯಲ್ಲಿರೋರು ಯಾವುದೇ ರೀತಿಯಾಗಿ ಈ ರೀತಿ ಸ್ವಿಂಗ್ ಟ್ರೇಡಿಂಗ್ ಮಾಡೋದ್ರಿಂದ ನಿಮ್ಮ ಹಣ ಏನಿದೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ, ಲಾಭಾಂಶ ಅನ್ನೋದು ಬರುತ್ತೆ. ಬಟ್ ಆದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳು ಇರೋದಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಲಾಂಗ್ ಟರ್ಮಲ್ಲಿ ನೀವು ಗಮನಿಸೋದಾಗ ನೀವು ಕಟ್ಟಿರುವಂಥ ಒಂದು ಟ್ಯಾಕ್ಸಸ್ ಆಗಿರಲಿ ಅಥವಾ ಎಕ್ಸ್ಪೆನ್ಸಸ್ ಆಗಿರಲಿ ಅಥವಾ ಮತ್ತು ಬೇರೆ ಬೇರೆ ರೀತಿಯಾಗಿ ಕಮಿಷನ್ಗಳಾಗಿರಲಿ, ಚಾರ್ಜಸ್ಗಳಾಗಿರಲಿ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆಗಿರಲಿ, ಇವೆಲ್ಲವೂ ಸಹ ಗಣನೀಯವಾಗಿ ಏರುಮುಖದಲ್ಲೇ ಇರುತ್ತೆ. ಈ ಸ್ವಿಂಗ್ ಟ್ರೇಡಿಂಗ್ ಲಾಂಗ್ ಟರ್ಮಿಗೆ ಇದು ಫೀಸಿಬಲ್ ಆಗಿ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಲಾಂಗ್ ಟರ್ಮ್ ಆಗಿ ನೀವು ವೆಲ್ತ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ನೋರು ಯಾವ ರೀತಿಯಾದಂಥ ಸ್ಟ್ರಾಟಜೀಸ್ನ ಮಾಡ್ಬೋದು ಅನ್ನೋದನ್ನು ನೀವು ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಬಳಿ ಕನ್ಸಲ್ಟ್ ಮಾಡ್ಕೊಬೋದು.
ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿನ ಸಹ ನಾನು ಮುಂಬರುವಂತಹ ಕೆಲವು ವಿಡಿಯೋಗಳಲ್ಲಿ ಹಂಚ್ಕೊಳ್ಳಲಿದ್ದೇನೆ ಅಂತ ಹೇಳ್ತಾ, ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು ಅಂದರೆ ಅಲ್ಪ ಅವಧಿಯಲ್ಲಿ ಶೇರನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡಿ ಷೇರಿನ ಬೆಲೆ ಅಥವಾ ಅದರ ಒಂದು ವ್ಯಾಲ್ಯೂ ಮೇಲೆ ಹೋದಾಗ ಅದನ್ನು ಮಾರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಈ ಸ್ವಿಂಗ್ ಟ್ರೇಡಿಂಗಲ್ಲಿ ಬೇರೆ ಬೇರೆ ಬಗೆಯಾದಂಥ ಶೇರ್ಗಳು, ಡಿವಿಡೆಂಡ್ ಶೇರ್ ಆಗಿರ್ಬೋದು, ಗ್ರೋತ್ ಶೇರ್ ಆಗಿರ್ಬೋದು, ಅಥವಾ ನಾ ಈ ಹಿಂದೆ ಹೇಳ್ದಂಗೆ ಬೇರೆ ಬಗೆಯಾದಂಥ ಟೈಪ್ಸ್ ಆಫ್ ಶೇರ್ಸ್ ಬಗ್ಗೆ ವಿವರವನ್ನು ನೀಡ್ತಾ ಇದೆ. ಕೆಲವು ಬಾರಿ ETFಸ್ಗಳನ್ನು ಸಹ ನೀವು ಖರೀದಿ ಮಾರಾಟ ಮಾಡ್ಬೋದು, ಅದರಲ್ಲಿ ಶಾರ್ಟ್ ಟರ್ಮಲ್ಲಿ ಅನ್ನುವಂಥ ವಿಚಾರನ ಸಹ ನಾವು ನೋಡ್ಬೋದಾಗುತ್ತೆ. ಆದರೆ ಇದೆಲ್ಲವನ್ನು ಗಮನಿಸಬೇಕಾದಂಥ, ಇದೆಲ್ಲದಕ್ಕೂ ಮುಂಚೆ ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ ಟ್ಯಾಕ್ಸಸ್ನ ಹೊರತುಪಡಿಸ್ಬಿಟ್ಟು ನೀವು ಹೇಗೆ ಲಾಭವನ್ನು ಗಳಿಸ್ತೀರ ಅನ್ನೋದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಂಥ ಒಂದು ವಿಚಾರ. ಒಂದು ಕಡೆ ಇನ್ವೆಸ್ಟಿಂಗ್ ಮಾಡಬೇಕಂದ್ರೆ ಈ ರೀತಿ ಟ್ಯಾಕ್ಸಸ್, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗಿರಲಿ ಅಥವಾ ಪ್ಲ್ಯಾಟ್ಫಾರ್ಮ್ ಫೀಸ್ ಆಗಿರಲಿ, ಇದನ್ನು ನೀವು ಅವರು ಚಾರ್ಜ್ ಮಾಡೇ ಮಾಡ್ತಾರೆ. ಇನ್ನೊಂದು ಕಡೆ ರೀತಿಯಲ್ಲಿ ಸಾಲದ ಮೇಲೆ ನೀವು ಹೂಡಿಕೆ ಮಾಡುವಂತಹ ರಿಯಲ್ ಎಸ್ಟೇಟ್ ಆಗಿರಲಿ ಅಥವಾ ಪ್ಲಾಟ್ ಆಗಿರಲಿ, ಲ್ಯಾಂಡ್ ಆಗಿರಲಿ ಅಂತಂದರೆ ಅದರಲ್ಲಿ ಬ್ಯಾಂಕಿಗೆ ನೀವು ಕಟ್ಟಬೇಕಾಗುತ್ತೆ ಬಡ್ಡಿಯನ್ನು, ಇಂಟ್ರೆಸ್ಟನ್ನು ನಿಮ್ಮ ಒಂದು ಆದಾಯದಲ್ಲಿ ಅನ್ನೋದನ್ನು ಸಹ ನೀವು ಪರಿಗಣನೆಗೆ ತೊಗೊಬೇಕಾಗತ್ತೆ. ಇದು ಸ್ವಿಂಗ್ ಟ್ರೇಡಿಂಗಿಗೆ ಸಂಬಂಧಪಟ್ಟಂಥ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದ KFD ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಧನ್ಯವಾದಗಳು.